Challenge accepted. ನಿಮ್ಗೆಲ್ಲರಿಗೂ ಈಗ ಒಂದು ಆಕ್ಟಿವಿಟಿ ತಂದಿದ್ದೀನಿ ನಾನು. ಆಕ್ಟಿವಿಟಿ ಏನಂದ್ರೆ ಒಂದು ಹಾಡ್ ಪ್ಲೇ ಮಾಡ್ತೀವಿ. ಆ ಹಾಡ್ದು ಲಿರಿಕ್ಸ್ ಕೇಳಿಸ್ಕೊಳ್ಳಿ ಸರಿಯಾಗಿ. ಆ ಲಿರಿಕ್ಸ್ ಅಲ್ಲದೆ ನೀವು ನಿಮ್ಮ ಓನ್ ಲಿರಿಕ್ಸ್ ಹಾಕಬೇಕು. ಓನ್ ಲಿರಿಕ್ಸ್ ಅಲ್ಲಿ ನೀವು ಒಂದು ಹಾಡ್ ಮಾಡಬೇಕು. ಓಕೆ. ಈ ಹಾಡ್ ಮಾಡಕ್ಕೆ ನಿಮ್ಮ ಹತ್ರ ಇರೋದು ಬರೀ 20 ಮಿನಿಟ್ಸ್, 20 ನಿಮಿಷಗಳು ಮಾತ್ರ. ಒಂದೇ ಸಲ ಹಾಡ್ ಪ್ಲೇ ಆಗೋದು. ಸರಿಯಾಗಿ ಕೇಳಿಸ್ಕೊಳ್ಳಿ. ಯು ವಿಲ್ ಹ್ಯಾವ್ ಟು ಡೂ ಯೋರ್ ಓನ್ ಲಿರಿಕ್ಸ್. ಇದೊಂದು ಗ್ರೂಪ್ ಆಕ್ಟಿವಿಟಿ. 20 ನಿಮಿಷ ಅಷ್ಟೇ ಟೈಮ್ ಇರೋದು. ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಅಂದ್ರೆ 20 ನಿಮಿಷ ಆದ್ಮೇಲೆ ಬರ್ತೀವಿ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಎದೆಯೊಳಗಿನ ತಮ್ಮ ತಮ್ಮ ತಮ್ಮಟ ಯಾರೋ ಬಡ್ದಂಗಾಯ್ತಾಯ್ತ. ಮೆದುಳಿನ ಮೂಲೆಲೆಲ್ಲ ಪದಗಳು ಗುನ್ಗುನ್ ಗುನ್ಗುನ್ ಗುಟ್ಟುತ್ತೈತೆ. ಎರಡು ಬೆರಳು ಬಾಯಲ್ಲಿಟ್ಟುಕೊಂಡು ಶಿಳ್ಳೆ ಒಡಿಯಂಗಾಗುತ್ತೈತೆ. ಅಡ್ಡ ತಿಟ್ಟಿ ಅಲೆದ ಕಾಲು ತಾಳ ತಕ್ಕ ತಕ್ಕ ಕುಣಿತೈತೆ. ಜಮ್ಮ 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 ಜಾ ಜಮ್ಮ 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 ಜಾ ಜಮ್ಮ 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 ಜಾ. ಕಣ್ಣು ಕಣ್ಣು ಎಳ್ದು ಎಳ್ದು ನಿದ್ದೆ ಮಾಡು ಅಂತ ಐತೆ. ಅದ್ 2 ಲೈನ್ ಬರೀ ಅದನ್ನ ಅಷ್ಟೇ ಮಿಕ್ಸ್ ಮಾಡ್ಕೊಡ್ತೀನಿ ಇದಕ್ಕೆ. ತಗೋ. ಬೇಡ ಬೇಡ ಅಂದ್ರು ಈಗ ಕಣ್ಣು ಮುಚ್ಚು ಅಂತ ಅವಳೆ. ಓಕೆ, ಪರವಾಗಿಲ್ಲ. ಅಲ್ಲ ಕೊಡಿಲ್ಲ ನೋಡೋಣ, ಚೆನ್ನಾಗಿದ್ರೆ. ಇದು ಬರೀ ಏನಂದ್ರೆ ಈ ರೂಮು ರಾಜೇಶು ಇಲ್ಲಿ ನಡೀತಾರೆ ಇನ್ಸಿಡೆನ್ಸ್ ಅಷ್ಟೇ ತಗೊಂಡಿರೋದು. ಜಮ್ಮ 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 ಜಾ ಜಮ್ಮ 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 ಜಾ. ಚಾಲೆಂಜ್ ಎದ್ದಿದ್ರೆ ಕಾಸು. ಏನೋ ಚಾಲೆಂಜ್ ಮಾಡ್ತಾ ಇದೀರ ಅಂತ ಗೊತ್ತಾಯ್ತು. ಸಾಕಷ್ಟು ನಿದ್ದೆಗೆಟ್ಟಿದ್ದೀರಾ 72 ಗಂಟೆಗಳ ಕಾಲ. ಅಂದ್ರೆ ನನಗಂತೂ ಲೈಫಲ್ಲಿ ನಿಜ ಹೇಳ್ತೀನಿ, ನಿಮ್ಮ ಹತ್ರ ಚಾಲೆಂಜ್ ಎಲ್ಲ ಇಲ್ಲ. ನನ್ನೇನಾದ್ರು ಕರ್ಕೊಂಬಂದಿಲ್ಲ ಬಿಟ್ಟಿದ್ರೆ 2 ಗಂಟೆ ಕೂಡ ಎಕ್ಸ್ಟ್ರಾ ನಿದ್ದೆ ಇಲ್ಲದೆ ಇರೋಕ್ಕಾಗಲ್ಲ ನನ್ನ ಕೈಲಿ. ನನ್ನ ಪರ್ಸನಲ್ ಪ್ರಾಬ್ಲಮ್. 24 ಗಂಟೆ ಆಗಿದ ತಕ್ಷಣ ನೀವೇನು ಹೇಳಿದ್ರು ಹಂಗೆ ಮಲ್ಕೊಂಡ್ಬಿಡ್ತೀನಿ ನಾನು ಟಗಾರ್ ಅಂತ. ಅದು ನನ್ನ ಪ್ರಾಬ್ಲಮ್ಮು. ನಾನು ಬಂದಿರೋದು ಆ್ಯಕ್ಚುಲಿ ಇನ್ನೊಂದು ನಿಮಗೆ ಒಂದಷ್ಟು ವಿಷಯಗಳನ್ನ ಹೇಳೋಣ ಅಂತ, ನಿಮಗೆ ಒಂದು ಖುಷಿ ಕೊಡೋ ವಿಷಯ ಹೇಳೋಣ ಅಂತ. ಅಂದ್ರೆ ನಂದು ಈಗ ಸಿನಿಮಾ ಅಂಜದ ಗಂಡು ಅಂತ ರೆಡಿ ಆಗಿದೆ. ಅಂಜದ ಗಂಡು ಈಗ ನೀವು ಸಾಂಗ್ಸ್ಗಳೆಲ್ಲ ಕೇಳಿರ್ತೀರಾ ಬಹುಶಃ. ಲೂಸಿ ಆದ ನಂತರ ಸೋಲೋ ಆಗಿ ಬರ್ತಾ ಇರುವಂತ ಸಿನಿಮಾ ಅಂಜದ ಗಂಡು. ಮೂಲತಃ ಈ ಡ್ರಾಮಾ ಆದ ನಂತರ ಬೇಸಿಕಲಿ ಏನಂದ್ರೆ ಮಂಡ್ಯ ಭಾಷೆನ ಇಟ್ಕೊಂಡು ಬರ್ತಿರೋಂಥ ಸಿನಿಮಾ. ನಾರ್ತ್ ಕರ್ನಾಟಕದವ್ರು ಯಾರು ಇದ್ರೆ ನಾರ್ತ್ ಕರ್ನಾಟಕದಿಂದ ರಾಜು ತಾಳಿಕೋಟೆ ಪ್ರಪ್ರಥಮ ಬಾರಿಗೆ ಅಂದ್ರೆ ಫುಲ್ ಫ್ಲೆಡ್ಜ್ ಅಲ್ಲಿ ಒಂಥರ ನನಗೆ ಈಕ್ವಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರದ್ದು ಒಂದು ಅದ್ಭುತವಾದ ಕ್ಯಾರೆಕ್ಟರ್. ಹಂಗಾಗಿ ಈಗ ನಿಮಗೆ ಒಂದಷ್ಟು ಏನೋ ಒಂದಷ್ಟು ನನ್ನ ಕಡೆಯಿಂದ ನೀವು ಎದ್ದಿರೋರಿಗೆ ನೀವು ಇಷ್ಟು ಜನಕ್ಕೆ ಚಾಲೆಂಜ್ ಹಾಕಿ ನಿಮ್ಮ ಲೈಫಲ್ಲಿ ಈ ಥರದ್ದೊಂದು ಕೆಲಸ ಮಾಡ್ತಾ ಇದ್ದೀರಾ. ನಾನು ಅಟ್ಲೀಸ್ಟ್ ಒಂದು 5 ನಿಮಿಷ ಬಂದು ನಿಮಗೆಲ್ಲ ಖುಷಿ ಕೊಟ್ಟು ಒಂದು ಸಣ್ಣದಾಗೆ ನಿಮ್ಗೆ ಸಪೋರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ನಿಮ್ಗೆ ಎನರ್ಜಿ ಕೊಟ್ಟು ಓಕೆನಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನಿಮಗೆ ನಮ್ದು ಅಂಜದ ಗಂಡು ಒಂದು ಪ್ರೋಮೋ ಸಣ್ಣದಾಗಿ ತೋರಿಸ್ತೀನಿ. ಓಕೆನಾ? ಶ್ಯೂರ್. ಎಲ್ಲ ಕೇಳಿಸ್ಕೊಳ್ಳಿ. ಲೈಲಾ, ಮಂಜಣ್ಣ, ಕೆಂಚಪ್ಪ, ಬೋಳಮ್ಮ, ಕಾಳಮ್ಮ, ಒಂಬಳಕ ಅವರೆಲ್ಲಾ ಲವ್ ಸ್ಟೋರಿಗಳಿಗಿಂತ ಗ್ರೇಟ್ ಬಸ್ ಇವ್ನ ಲವ್ ಸ್ಟೋರಿ. ಮತ್ತೆ ಮತ್ತೆ ಹೇಳಲಾರೆ ಒತ್ತೆ ಇಟ್ಟ ಹೃದಯದ ಬಗ್ಗೆ. ಮೀಸೆ ಬಿಟ್ಟವರೆಲ್ಲ ಗಂಡಸರೆಲ್ಲ ಮೀಟರ್ ಇರ್ಬೇಕು. ಲವ್ ಇಸ್ ವೆರಿ ಡಿಫಿಕಲ್ಟ್ ಅಂಡ್ ಕಲ್ಚರಲ್ ಪ್ರೋಗ್ರಾಮ್. ಬಾಮೈದ ಅಲ್ಲ, ಈ ಬಡಿದ್ಗೆ ಬಾಬಾದ್ ಅಂದ್ರೆ ಅರ್ಥನೇ ಗೊತ್ತಿಲ್ಲ. ನಂಗೆ ಗೊತ್ತಿತ್ತು. ಏ ಸಂತು, ಇಲ್ ಬಾ. ಹೋಗೇಲೆ
ಎಲ್ಗಾರು ಹೋಗಲೆ. ಅವಳಿಲ್ಲ ಅಂದ್ರೆ ನಾನು ಬದುಕಿರಲ್ಲ. ಅರ್ಧಕ್ಕೆ ಕೈ ಕೊಟ್ಟೋಗೋರು ಬಾಂಬೆ ಫ್ರೆಂಡ್ಸು. ಪ್ರೀತಿಗೆ ಸ್ನೇಹಕ್ಕೋಸ್ಕರ ಕಡೆವರೆಗೂ ಅವ್ರ ಗುರಿ ಮುಟ್ಟೋ ತನಕ ಜೊತೆಲಿರ್ತಾರಲ್ಲ ಅವರು ನಿಜವಾದ ಮಂಡ್ಯ ಫ್ರೆಂಡ್ಸ್. ಮಂಡ್ಯದಲ್ಲಿ ತೆಗೆದಿರೋದು ಚೆನ್ನಾಗಿದೆಯಾ? ಮಂಡ್ಯದಲ್ಲೇ ಶೂಟಿಂಗ್ ಮಾಡಿರೋದು. ಒಂದು 60% ಮಂಡ್ಯ, 40% ಮಡಿಕೇರಿ ಬರುತ್ತೆ. ಈಗ ನೀವು ಎಲ್ರು ಒಂದು ನನಗೆ ಸರ್ಪ್ರೈಸ್ ಕೊಡೋದಕ್ಕೇನೋ ಒಂದು ಸಾಂಗ್ ಪ್ರಿಪೇರ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ನೀವು ಆ ಸಾಂಗ್ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ಕೇಳೋಣ. ನಿನ್ನ ಮೇಲೆ ಇರುವ ಪ್ರೀತಿ ಉಕ್ಕಿ ಉಕ್ಕಿ ಹರಿತೈತೆ, ನನ್ನ ಎದೆಯ ಮೊಬೈಲಿನಲ್ಲಿ ನಿನ್ನ ಮಿಸ್ ಕಾಲೇ ಐತೆ, ಹಾಕಿದ್ರೂನು ಮೈಯ ಮೇಲೆ ಬಟ್ಟೆ ಯಾಕೋ ನಿಲ್ಲೋದಿಲ್ಲ, ಬಾರಲ್ ಕೂತು ಎಣ್ಣೆ ಹೊಡೆದ್ರು ಕಿಕೆ ಯಾಕೋ ಏರುತ್ತಿಲ್ಲ, ಕಣ್ಣ ಮುಂದೆ ನೀನು ನಿಂದ್ರೆ ಅದ್ಯಾಕೋ ಕೈಯಾಲೆ ಆಡಲ್ಲ, ಲವು 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 ಇರಬಹುದು ನಿನ್ನ ಬಿಟ್ಟು ನಾನು ಹೇಗೆ ಬಾಳೋದು, ಲವು 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 ಇರಬಹುದು ನಿನ್ನ ಬಿಟ್ಟು ನಾನು ಹೇಗೆ ಬಾಳೋದು. ಸೂಪರ್, ಫ್ಯಾಂಟಾಸ್ಟಿಕ್. ಯಾರು ಬರೆದಿದ್ದು? ಇವಳೇ ಜಾಸ್ತಿ, ನಾನು ಎಲ್ಲರೂ ಸೇರ್ಕೊಂಡು ಬರ್ದಿ ಸರ್. ಹೌದಾ? ಸೂಪರ್. ಈಗ ನೀವು ಇಷ್ಟೆಲ್ಲ ಬರ್ದಿದ್ದೀರಾ, ನೀವು ಇಷ್ಟೆಲ್ಲ ಮಾಡಿದ್ದೀರಾ. ಈಗ ನೀವು ಇಷ್ಟೆಲ್ಲ ನನಗೋಸ್ಕರ ಮಾಡಿರ್ಬೇಕಾದ್ರೆ ನಾನು ನಿಮಗೆ ಒಂದು ಸಣ್ಣದಾಗಿ ಏನಾದರೂ ಮಾಡ್ತೀನಿ, ಆಯಿತಾ? ನಾನು ಅಂಜದ ಗಂಡು ಸಿನಿಮಾದಲ್ಲಿ ಈ ಹಾಡನ್ನು ಬರಿಬೇಕಾದ್ರೆ ಏನಾಯ್ತು ಅಂತಂದರೆ, ಈ ಹಾಡನ್ನು ನಾನು ಬರೀಬೇಕು ಅಂತ ಹೊರಲಿಲ್ಲ, ಒಂದು ಹಾಡನ್ನು ಬರ್ದಿದ್ದೀನಿ. ಅದಾದ್ಮೇಲೆ ಟ್ರ್ಯಾಕ್ ಹಾಡಿದ್ದು ಡೈರೆಕ್ಟರ್ಗೆ ಇಷ್ಟ ಆಗೋಯ್ತು. ಸರ್ ನೀವೇ ಹಾಡಿ, ನೀವೇ ಹಾಡಿದ್ದೀರಾ ಸರ್? ಬಿಡ್ಬೇಡ್ರಪ್ಪ, ಹಾಡಿ ಸರ್. ಒಂದ್ 2 ಲೈನ್ ಬಿಡಿ, ಹೇಳಿ ಸರ್ ನಮ್ಗೆ. ಅದಕ್ಕೋಸ್ಕರ ನಿಮ್ಗೆ ಆರಾಮ ಅಂದ್ರೆ ಫುಲ್ ಹಾಡಿ ಕೇಳ್ತೀವಿ. ಸರಿ, ಓಕೆ, ಹಾಡ್ಬಿಡ್ಲಾಗಿದ್ರೆ ಕೇಳೋದು ರೆಡಿನಾ? ಅಂಜದ ಗಂಡು ನಾನು, ಅಂಜದ ಗಂಡು ನಾನು, ಅಂಜಿದೆನಲ್ಲ ನಿನ್ನ ಕಣ್ಣ ನೋಟಕ್ಕೆ, ಅಯ್ಯೋ 100 ಜೊತೆ ಚಪ್ಪಲಿ ಸೌದ ಯೂಸ್ ಆಗ್ಲಿಲ್ಲ, ನನ್ನ ಕಣ್ಣೀರಿಗೆ ಬರಡು ಭೂಮಿ ಹಸಿರಾಯ್ತಲ್ಲ. ಅಂಜದ ಗಂಡು ನಾನು, ಅಂಜದ ಗಂಡು ನಾನು, ಅಂಜಿದೆನಲ್ಲ ನಿನ್ನ ಕಣ್ಣ ನೋಟಕ್ಕೆ, ಅಯ್ಯೋ 100 ಜೊತೆ ಚಪ್ಪಲಿ ಸೌದ್ರ ಯೂಸ್ ಆಗ್ಲಿಲ್ಲ, ನನ್ನ ಕಣ್ಣೀರಿಗೆ ಬರಡು ಭೂಮಿ ಹಸಿರಾಯ್ತಲ್ಲ. ಮುಚ್ಚಿದರೂ ಹೆದರೋದಿಲ್ಲ, ಕಚ್ಚಿದರೂ ಸಾಯೋದಿಲ್ಲ, ಅಂಜದ ಗಂಡು ನಾನು ನಂಜೇ ಇಲ್ಲ, ಪ್ರೀತಿಗಾಗಿ ಪ್ರಾಣ ಕೊಡುವ ನಾನು ಅನ್ನೋದಿಲ್ಲ, ತಾಜು ಮಹಲು ಕಟ್ಟಿ ಟೈಮು ವೇಸ್ಟ್ ಮಾಡೋನಲ್ಲ, ಪ್ರತಿ ಕ್ಷಣ ಕ್ಷಣ ಕೂಡ ಜೊತೆಯಾಗೇ ಇರುತ್ತೀನಿ, ಪ್ರತಿ ಕ್ಷಣ ಕ್ಷಣ ಕೂಡ ಜೊತೆಯಾಗೇ ಇರುತ್ತೀನಿ, ದೇವದಾಸು ಕ್ಲೈಮ್ಯಾಕ್ಸು ಬೇಕಾಗಿಲ್ಲ, ಪ್ರೀತಿಯಲ್ಲಿ ಸೋತು ಟೆಕ್ಸ್ಟ್ ಬುಕ್ಕು ಸೇರ್ಬೇಕಿಲ್ಲ, ಸತ್ತ ಮೇಲೆ ಹೊಗಳ ಮಂದಿ ನಮಗೆ ಬೇಕಾಗಿಲ್ಲ. ಸತೀಶ್, ಏನ್ ಅನ್ನಿಸ್ತು? ಇಲ್ಲ, ಭಾಳ ಖುಷಿ ಆಯ್ತು. ಏನಂದ್ರೆ ನಿಮಗೂ ಗೊತ್ತು, ನಮಗೂ ಗೊತ್ತು. ಒಂದು ದಿವಸ ನೈಟ್ ಶೂಟಿಂಗ್ ಮಾಡಿದ ತಕ್ಷಣ ಮುಳ್ಕೊಂಡ್ಬಿಟ್ರೆ ಸಾಕಪ್ಪ, 11:45 ಶಾರ್ಟ್ ಕರೆದ್ರೆ ಇರಿಟೇಟ್ ಆಗ್ತಾರೆ. ಇರ್ತಿಲ್ಲ, ಯಾರು ಬೇಕಿತ್ತ ಈ ಶಾರ್ಟು, ಯಾಕೆ ಪ್ರಾಣ ಹೇಳ್ತಾರೆ ನಮಗೆ ಅಂತ. ಪಾಪ ಇವರು ಎಷ್ಟು ಸಾವಧಾನವಾಗಿದ್ದಾರೆ ಅಂದ್ರೆ ನಿಜವಾಗ್ಲೂ ಇವರಿಗೆ ಕೈ ಮುಗಿಬೇಕು. ಆರಾಮಾಗಿ ನಿದ್ದೆ ಹಿಡಿ. ಪ್ರೊಫೆಷನ್ ಚೇಂಜ್ ಮಾಡ್ಬೇಕು ಅಂತ ಸತೀಶ್ ಅವರು. ಎಲ್ಲರೂ ಹೋಗೋವಾಗ ಚೆನ್ನಾಗಿ ನಿದ್ದೆ ಮಾಡಿ ಅಂದ್ಬಿಟ್ಟು ಹೋಗ್ತಾರೆ, ಇವ್ರು ಆರಾಮಾಗಿ ನಿದ್ದೆ ಗಿಡಿ ಅಂತ ಹೇಳ್ಬಿಟ್ಟು. ಇದು ಬೇಕಾ ಇದು ಬೇಕಾ? ನೀವು 2 ಕೊಟ್ಟರು ಓಕೆ. 2 ಅಂದ್ರೆ ಬುಟ್ಟಿ ಮತ್ತೆ ಇದು 2 ಹೂ ಕೊಡ್ತಾರೆ. ಹೂಗಿನ್ನ ಇದು ಬೆಟರ್ ಅನ್ಸುತ್ತೆ. ಹೌದು ಅಲ್ವಾ? ಗಿಡ ನೆಡೋದು ತುಂಬಾ ಒಳ್ಳೇದು. ಹೌದು, ಒಳ್ಳೆ ಕೆಲಸ ಇದೆ. ಆರೋಗ್ಯಕ್ಕೆ ಕೆಲಸ ಕೊಟ್ಟರೆ ನಮಗೆ ಥ್ಯಾಂಕ್ ಯು. ಪರಿಸರ ಉಳಿಸೋ ಕೆಲಸ ಆಗಿದೆ. ಓಕೆ, ಈ ಮುಖಾಂತರ ನಾನು ಒಂದು ಒಳ್ಳೆ ಶೋ ನಡೀತಾ ಇದೆ. ಆಮೇಲೆ ನಿಮಗೆ ಒಳ್ಳೆ ಕಂಡಕ್ಟರ್ ಆಗಿ ರಾಜೇಶ್ ಅವರು ಇದ್ದಾರೆ. ಆಮೇಲೆ ಸೃಜನ್ ಎಲ್ಲರೂ ಸೇರ್ಕೊಂಡು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಆಮೇಲೆ ಬರೀ ರಿಯಾಲಿಟಿ ಶೋ ಅಂದ ತಕ್ಷಣ ಏನೋ ಒಂದು ಏನೋ ಎಂಟರ್ಟೈನ್ಮೆಂಟ್ ದೃಷ್ಟಿಯಿಂದ ಮಾಡೋದಲ್ಲ. ನಿಮ್ಮ ಲೈಫ್ ಟೈಮ್ ಇದು. ಆಕ್ಚುಲಿ ಯಾರು ಮಾಡಿದಾರೆ, ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾರೋ ಅವ್ರಿಗೆಲ್ಲರಿಗೂ ಇಡೀ ಲೈಫ್ ಲಾಂಗ್ ನೆನಪಿರುತ್ತೆ. ಒಬ್ಬ ಮನುಷ್ಯ ಒಂದು ದಿವಸ ಎದ್ದೆಗಿಟ್ರೆ ತಡ್ಕೊಳಕ್ಕಾಗಲ್ಲ. ಇಂಥದ್ದು ಬಹುಶಃ ನಿಮ್ಮ ಲೈಫ್ ಇಡೀ ನಿಮಗೆ ಚೈತನ್ಯ ಕೊಡುತ್ತೆ, ಈ ಥರದ್ದೊಂದು ಏನೋ ಮಾಡಿದ್ವಿ ಅಂತ. ಹಾಗಾಗಿ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ, ಜಿ ಕನ್ನಡಗೆ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸತೀಶ್. ಎಲ್ಲ ಸಿನಿಮಾಗಳು ಗೆಲ್ಲಲಿ ಅಂತ ಆಸೆ ಪಡ್ತೀವಿ. ಮೋಸ್ಟ್ಲಿ ಭಟ್ರು ಹಿಂದಿ ಸಿನಿಮಾ ಮಾಡಬೇಕು ಅಂತ ಬಾಂಬೆ ಬೆಂಗಳೂರು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದಾರೆ.
ಪ್ರಾಯಶಃ ಈ ಲಿರಿಕ್ಸ್ ಕೇಳಿದ್ಮೇಲೆ ಪರ್ಮನೆಂಟ್ ಆಗಿ ಬಾಂಬೆಗೆ ಸೆಟ್ಲ್ ಆದ್ರೂ ಸೆಟ್ಲ್ ಆಗ್ಬೋದು. ಯುವರಾಜ್ ಭಟ್ರೆ ಕೇಳಿಸ್ಕೊಳ್ಳಿ. ವೆರಿ ಗುಡ್, ವೆರಿ ನೈಸ್, ವೆರಿ ಕ್ರಿಯೇಟಿವ್. ಓಕೆ, ನೋಡೋಣ. ಇದ್ದೀರಿ? ಚಾಲೆಂಜ್ ಜೊತೆಗೆ ಬರ್ತೀನಿ. ನಿದ್ದೆ ಇಲ್ಲದೆ 43 ಗಂಟೆಗಳು. ಸೊಂಟ ಗಿಂಟ ಬಿದ್ದೋಗಿದ್ಯಾ? मेरी मेरी तेरी प्रेम कहानी है मुश्किल, दो लफ्जों में बयां ना हो पाए. एक लड़का एक लड़की थी, ये कहानी है नई, दो लफ्जों में बयां ना हो पाए. एक दूजे से हुए जदा, जब एक दूजे के लिए बने. तेरी मेरी तेरी प्रेम कहानी है मुश्किल, दो लफ्जों में बयां ना हो पाए. तुमसे जो लगाया तो जहां मैंने पाया, तू ही देख ले क्या तो मिलो दूर है बसाया. क्यों भूला तूने मुझे ऐसा ख्वाब दिखाया, जब हकीकत में उसे तोड़ना था. ನಿಮ್ಮಿಬ್ಬರಿಗೆ ಕೇಳಿಸ್ಕೊಳಂಗೆ ಆಡ್ರಿ. ಅದಕ್ಕೇನು ಆ ಫುಲ್ ಜಾಗನೇ ಬಿಟ್ಬಿಟ್ಟು ಈ ಕಡೆ ಶಿಫ್ಟ್ ಆಗ್ಬಿಟ್ಟು ಒಳ್ಳೆ ಕೆಲಸ. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ, ಮಾತೆಲ್ಲ ಮುಗಿದ ಮೇಲೆ ದನಿಯೊಂದು ಕಾಡಿದೆ. ನೋವಿನಲ್ಲಿ ಬಾರಿತ ತುಂತರ ಸಣ್ಣ ಹಠವ ಮಾಡಿ. ಬಿಡು, ಏನಾಗಿ ಬಿಡು, ಗೊತ್ತಬೇಡ. ನೋವಾಗುತ್ತೆ. ನೆನ್ನೆ ಬೇರೆ ಅದು ಬೀಸೋ ಕಲ್ಲಿಂದ ಬೇರೆ. ಆಯ್ತು, ಸುಮ್ಮನೆ ಅದೆಲ್ಲ ಒಳ ಬಿಟ್ಕೊಡೋಣ, ಕತೆ ಆಯ್ತಿತ್ತು. ಕಂಗ್ರ್ಯಾಚುಲೇಷನ್ಸ್, 44 ಗಂಟೆಗಳನ್ನು ಪೂರೈಸಿದ್ದೀರಾ. ಸೊ 44 ಗಂಟೆ ಆಗಿದೆ. ಈಗ ಒಂದು ಚಾಲೆಂಜ್ ಹೊತ್ಕೊಂಡು ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ ಇನ್ನು ಉಳ್ಕೊಂಡಿರೋದು ಬರೀ 28 ಗಂಟೆ ಅಷ್ಟೇ. ಸೊ ಇಲ್ಲಿಂದ ಹೋಗೋರು, ಗೆದ್ದುಕೊಂಡು ಹೋಗೋರು 1 ಲಕ್ಷ ತೊಗೊಂಡೋಗ್ಲಿ ಅಂತ ನಮ್ಗೆ ಆಸೆ. ಪಾಪ ಯಾರೋ 88ರಲ್ಲಿದ್ದಾರೆ, ಅವರಿಂದ ಮುಂದೆ 96ರಲ್ಲಿದ್ದಾರೆ. ಸುಮ್ಮನೆ ಯಾಕೆ ಹೊಟ್ಟೆ ಹೊರ್ಕೊಳ್ಳೋದು? ಸಮಾನತೆ ಎಲ್ಲ ಕಡೆ ಇರಲಿ ಅಂತ ನನ್ನ ಒಂದು ಅಭಿಪ್ರಾಯ. ನೀವು ಅದೃಷ್ಟವಂತರಾಗ್ತಿರೋ ದುರಾದೃಷ್ಟವಂತರಾಗ್ತಿರೋ, ಒಟ್ಟಿನಲ್ಲಿ ಏನಾದರೂ ದುಡ್ಡದ್ದು ಸಂಪಾದನೆ ಮಾಡ್ತೀರಾ ಅಥವಾ ದುಡ್ಡನ್ನ ಕಳ್ಕೊಳ್ಳಬಹುದು. ರೆಡಿ ಫಾರ್ ದ ಚಾಲೆಂಜ್? ಓಕೆ, ಯಸ್. ಓಕೆ ಸರ್. ಕಿನ್ನರಿ ಚಾಲೆಂಜ್ ಶುರು ಮಾಡೋಣ. ಏನ್ ಮಾಡ್ತಾರೆ ಅಂತ ಗೊತ್ತಿದೆ. ಇಲ್ಲಿ 5 ಕಾರ್ಡ್ ಇದೆ. ಅದರಲ್ಲಿ 5ರಲ್ಲಿ 1 ಕಾರ್ಡ್ ಒಂದು ಮಾರ್ಕ್ ಇದೆ. ಆ ಮಾರ್ಕ್ ಯಾರಿಗಿರುತ್ತೋ ಅವ್ರಿಗೆ ಒಂದು ಚಾಲೆಂಜ್ ಇರುತ್ತೆ. ನೀವು ಆ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡಿದ್ರೆ, ಉಳಿದವರು ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಕಂಪ್ಲೀಟ್ ಮಾಡ್ತಾರಲ್ಲ, ಅವ್ರಿಗೆ 1,000 ರೂಪಾಯಿ ಕೊಡ್ತಾರೆ. ಆ ಚಾಲೆಂಜ್ ನಾವು ಮಾಡೋಕ್ಕಾಗಲ್ಲ ಸರ್ ಅಂತ ಹೇಳಿದ್ರೆ ಅವ್ರು ನಮ್ಗೆ 5,000 ರೂಪಾಯಿ ಕೊಡ್ತಾರೆ. ಉಳಿದವರು ಅವ್ರಿಗೆ 1,000 ರೂಪಾಯಿ ಕೊಡಲ್ಲ. ಶುರು ಮಾಡೋಣ. ರೆಡಿ? ಚಲೋ. ತಿರುಗಿಸಿ. ನೋಡ್ಕೊಳ್ಳಿ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ವಾ? ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಸೊ ನಿಮ್ಮಿಂದನೇ ಶುರು ಆಗ್ತಾ ಇರೋದ್ರಿಂದ ನಿಮಗೆ ನಾನು ಕೊಡ್ತಾ ಇರೋದು ಇದು. ಹಿಟ್ ಫಟ್. ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರಿಗೂ ಕಣ್ಣು ಕಟ್ತೀವಿ. ನಿಮಗೆ ಬೆಲೂನ್ ಕಟ್ತೀವಿ. ಒಂದ್ಸತಿ ಬೆಲೂನ್ ತೋರಿಸಿದ್ಮೇಲೆ ಅವರು ಕಣ್ಣು ಕಟ್ಕೊಂಡು ಅಂದಾಜ್ಮೇಲೆ ಹಂಗ್ ಹೊಡಿತಾರೆ. ಬಲೂನ್ ಹೊಡಿಬೇಕು.
ನನ್ನ ಪ್ರಾಬ್ಲಮ್ ಏನಂದ್ರೆ ಭಾನುಪ್ರಿಯಾನೇ ಬಲೂನ್ ಇದ್ದಂಗಿದ್ದಾರೆ. ಇವರು ಬಲೂನ್ ಕಟ್ತಾ ಇದೀವಲ್ಲ. ಶುರು ಮಾಡೋಣ. ಯಾರಿಂದ ಆರಂಭ ಮಾಡಿಸ್ಕೊಳಕ್ ಇಷ್ಟ? ಯಾರಿಂದ ಮುಹೂರ್ತ ಮಾಡಿಸ್ಕೊಳಕ್ ಇಷ್ಟ? ಆರ್ವಿ. ಆರ್ವಿ, ಬನ್ನಿ ಆರ್ವಿ. ಎಸ್, ಕರೆಕ್ಟ್ ಕರೆಕ್ಟ್. ಫೀಲ್ ಮಾಡಿ ಹೊಡಿರಿ. ಕರೆಕ್ಟ್. ಹಾ, ಹೊಡಿರಿ. ಯಸ್, ಶಬಾಷ್ ಶಬಾಷ್. ಇಲ್ಲಿ ಫೀಲ್ ಆಗ್ತಾ ಇದೆಯಾ? ಗೋ. ಆಹಾ ಆಹಾ, ಜೋರಾಗಿ ಹೊಡಿ. ಪರವಾಗಿಲ್ಲ. ಹಿಂಗೆ ನೋಡ್ದಾಕೋದು. ನೋ 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 ನೋ. ಓ, ಹೊಡಿತಾ? ಹೊಡಿತು. ಓಕೆ 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 ಓಕೆ. ಹೊಡಿತು. ಯಾಕಂದ್ರೆ ತುದಿಯಲ್ಲೇ ಇದೆ. ಹೊಡಿತಾ ಸರ್? ಥ್ಯಾಂಕ್ ಯು. ನೋವೇ ಆಗ್ಲಿಲ್ಲ. ಇನ್ನೂ ಇದ್ದಾರೆ, ಇಬ್ಬರಿದ್ದಾರೆ. ಯಾ, ಹೊಡಿರಿ. ನೋ, ಕಿತ್ತಾಗ್ತಾ ಇದ್ದೀರಾ ಅಗೇನ್. ಅದು ಕೀಳುತ್ತೆ, ಮೇಲಿಂದ ಕೆಳಗಡೆ ಹೊಡೆದ್ರೆ ಕೀಳುತ್ತೆ. ನಿಮ್ಗೆ ಯಾರಿಗೂ ಲಾಜಿಕ್ ಅರ್ಥ ಆಗ್ತಾ ಇಲ್ಲ ನಾನು ಹೇಳ್ತಾ ಇರೋದು. ಬಲೂನ್ನ ಹೊಡಿರಿ ಅಂತ ಹೇಳ್ತಾ ಇರೋದು. ಹೊಡೆದಾಕಿ ಬಲೂನ್ನ. ಶಬಾಷ್. ಸೊ 1,000 ರೂಪಾಯಿ ಕಲೆಕ್ಟ್ ಮಾಡಿ. ಯಾರು ಲಕ್ಕಿ ಅಥವಾ ಅನ್ಲಕ್ಕಿ? ಡನ್. ಮಿಸ್ಟರ್ ಆರ್ವಿ, ನೋಡ್ಕೊಡಿ. ನಿಮ್ಗೊಂದು ಕೊಡ್ತೀನಿ ಈಗ. ಕೊಡಿ ಸರ್. ಪಾಪ ಸ್ನೇಹಿತರು ಯಾರು ನಿಮ್ಗೆ ತೊಂದರೆ ಕೊಡಲ್ಲ, ನಾನೇ ಕೊಡ್ತೀನಿ ತೊಂದರೆ. ಈಗ ಅದರಲ್ಲಿ ತಗಳಿ ನೋಡೋಣ ಅದೇನಾಯ್ತ. ನಾನು ನೋಡಿ ಒಪ್ಪ, ಒಂದು ಬಾಳೆಹಣ್ಣಿಗೆ 1 ಈರುಳ್ಳಿ ಖಾಲಿ ಆಗ್ಬೇಕು. ಹಾಗೆ 2 ಬಾಳೆಹಣ್ಣಿಗೆ 2 ಈರುಳ್ಳಿ ಖಾಲಿ ಆಗ್ಬೇಕು. ಸಿಪ್ಪೆ ಸುಲಿಬೋದಲ್ವಾ? ಹೌದು, ಸಿಪ್ಪೆ ಸುದ ತಿನ್ಬೇಕು. ಇಲ್ಲ, ಹಂಗೆ ತಿನ್ನೋ ಅಭ್ಯಾಸ ಇದೆ, ಹಂಗೆ ತಿನ್ಬೋದು. ಸುಲಿತೀವಿ ಸರ್. ಹಂಗೆ ತಿಂದ ಅಭ್ಯಾಸ ಇದೆ, ಹಂಗೆ. ಅಲ್ಲ, ಎಕ್ಸ್ಟ್ರಾ ಕೊಡಂಗಿದ್ರೆ ಬೇಕಾದ್ರೆ ಅದನ್ನ. ಎಕ್ಸ್ಟ್ರಾ ಕೊಡಲ್ಲ, ಅವ್ನು ಕೇಳ್ಕೊಳ್ಳಿ. ಅವರೆಲ್ಲ ಎಕ್ಸ್ಟ್ರಾ ಕೊಡಂಗಿದ್ರೆ ಇಸ್ಕೋಬೋದು. ನಾನಂತೂ ಕೊಡಲ್ಲ ಎಕ್ಸ್ಟ್ರಾ. ರೆಡಿ? ಈ ಕಡೆ ತಿರ್ಕೊಳ್ಳಿ, ನಾವು ಸ್ವಲ್ಪ ನೋಡೋಣ. ಅದು ತಿನ್ನುವಾಗ ಎಷ್ಟು ಸುಂದರವಾಗಿ ಕಾಣಿಸ್ತೀರಾ, ನಿಮ್ಮ ಮುಖದಲ್ಲಿರೋ ಭಾವನೆಗಳು ಹೆಂಗಿರುತ್ತೆ. ತಗಿಲಿನ ಸಿಪ್ಪೆ ಬರೋದಿಲ್ಲ. ಓ, ಹಂಗ ಏನೇನೋ ಟೆಕ್ನಿಕ್ ಗೊತ್ತು. ಸುಮಾರು ಸ್ವಲ್ಪ ತಿಂದಿರ್ಬೇಕಂತ ರೊಟ್ಟೊಟ್ಟಿಗೆ. ತರಕಾರಿ ಹೆಚ್ಚಬೇಕಾದ್ರೆ ನೋಡಿದ್ದೀನಲ್ಲ. ನೋಡ್ರಿ ಅದನ್ನ. ಓಕೆ. ವಾಟ್ ಅ ಕಾಂಬಿನೇಷನ್ ಐತೆ. ಕರುಳರಿ ಕಂಟ್ರೋಲ್ ಮಾಡಿಕೊಂಡು ಈರುಳ್ಳಿ ಜೊತೆ ಬಾಳೆಹಣ್ಣು ತಿಂತಿರೋ ಪ್ರಪಂಚದ ಫಸ್ಟ್ ಪರ್ಸನ್ ನೀನೇ ಕಣಪ್ಪ. ಆಯ್ತಾ? ಬಾಳೆಹಣ್ಣು ತಿನ್ನಿ ಜೊತೆಗೆ. ಈರುಳ್ಳಿ ಕಚ್ತಾ ಇರೋದು ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ. ಒಳಗೆಲ್ಲ ಫುಲ್ ಅದಾದ್ರೂ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಪಾಪ. ತಿನ್ನಕ್ಕೆ ಮತ್ತೆ ಅದನ್ನ ಒಟ್ಟಿಗೆ ಖಾಲಿ ಮಾಡಬೇಕು. ನೋ ಒಟ್ಟಿಗೆ ಖಾಲಿ, ಅದನ್ನೇ ಹೇಳ್ತಾರೆ ನಾನು. ಕರೆಕ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಎಸ್, ಗೋ ಫಾರ್ ದ ನೆಕ್ಸ್ಟ್ ಒನ್. ಈ ಪೆಟ್ರೋಲ್ ಕುಡೋದಂಗೆ ಸೇಮ್ ಪೆಟ್ರೋಲ್ ಕುಡೋದು ಏನು ಎಕ್ಸ್ಪೀರಿಯನ್ಸ್? ಸೇಮ್ ಎಕ್ಸ್ಪೀರಿಯನ್ಸ್. ಪೆಟ್ರೋಲ್ ಕುಡೋದು ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಓಕೆ, ಶುರು ಮಾಡಿ. ಅಪ್ಪಿ ತಪ್ಪಿ ರಪ್ಪ ಅಂತ ಹೇಳ್ಕೊಂಡು ಶುರು ಮಾಡಿ. ಇನ್ನು ಎರಡು ಒಟ್ಟಿಗೆ. ಅದು ಕಚ್ಚಿ, ಇದು ಕಚ್ಚಿ. ಅದು ಖಾರ ಫೀಲ್ ಆಗ್ತಿದೆ. ಹೋಗಿಲ್ಲ ಬಂದ್ಬಿಡಿದೆ ಅದಕ್ಕೆ. ಇದೊಂದು ಬೈಟು, ಅದೊಂದು ಬೈಟು, ಇದೊಂದು 2 ಬೈಟು, ಅದೊಂದು 2 ಬೈಟು. ಅದು ಕಚ್ಬೇಕಲ್ಲ. ಹಲೋ, ಏನಿದೆ ಸೀನಿಂಗಲ್ಲಿ? ಹಾ, ನೋ 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 ನೋ. ಆಚೆ ಬರ್ರಿ. ಕಾಮನ್ಲಿ ಹೊರಗಡೆದ್ಕಿಂತ ಒಳಗಡೆದು ಸ್ವಲ್ಪ ಉರಿ ಕಮ್ಮಿ ಇರುತ್ತೆ. ತಿಂದಿದ್ದೀನಿ ಸರ್. ಅಂದ್ರೆ ಕಂಪ್ಯಾರಿಟಿವ್ಲಿ 2 ಖಾರ ಇರುತ್ತೆ, ಒಳಗಡೆ ಸ್ವಲ್ಪ ಕಮ್ಮಿ. ಎಷ್ಟು ತಿನ್ನೋ
5,000 ಕೊಡ್ತೀನಿ. ಆಮೇಲೆ ಮಾತಾಡ. ಅಲ್ಲ ಆಫರ್ ಸರ್. ಇರಿ ಸರ್ ನೋಡೋಣ. ಪಕ್ಕನಾ? ಆಮೇಲೆ ಮಾತಾಡ್ತೀನಿ. ಒಳಗಡೆ ಖಾರ ಕೊಡ್ತೀಯಾ? ಹಿಂಗೆ ಮೇಲ್ಗಡೆ ಕವರ್ಗಿಂತ ಒಳಗಡೆ ಹೀಟ್ ಜಾಸ್ತಿ ಇರುತ್ತೆ. ಬಿಕಾಸ್ ಇಲ್ಲಿ ಹಿಟ್ ಜಾಸ್ತಿ ಆಗ್ತಾ ಇದೆ ಒಳಗೆ. ಇವಾಗ ಇಲ್ಲಿ ಮೇಲ್ಗಡೆ ಅಷ್ಟೊಂದು ರ್ಯಾಪಲ್ಲಿ ಬರಲ್ಲ. ಒಳಗಡೆ ಏನಂದ್ರೆ ಹಂಗೆ ಒಳಗಡೆನೂ ಅದನ್ನೇ ಹೇಳ್ತಾರೆ ನಾನು. ಮೇಲ್ಗಡೆ ಹೀಟ್ಗಿನ್ನ ಬೇಗ 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 ಬೇಗ. ಅದೇ ಕರಳುರಿ ಕಂಟ್ರೋಲ್ ಮಾಡಿಕೊಂಡು ಈರುಳ್ಳಿ ತಿಂತವನೇ ಪುಣ್ಯಾತ್ಮ. ಕಾಸು ಗೆಲ್ಲೋಕೆ ಏನೆಲ್ಲ ಮಾಡ್ತಾರಪ್ಪ ನಮ್ ಜನ. ಹೊಗೆ ಬಂತು, ಬೆಂಕಿ ಬಂತು ಬಾಯಿಂದ. ಕಮಾನ್ ಆಗಿ ಬೇಗ. ಕಚ್ಚಿಲ್ಲ. ಏನೇ ತರಿಸ್ಬೇಕು ಒಳಗೆ ನಾನೀಗ? ಪರವಾಗಿಲ್ಲ ಮಾತ್ರ. ಪರವಾಗಿಲ್ವಾ? ಓಕೆ, ದುಡ್ಡು ತಗೊಳ್ಳಿ. ನನಗೆ ತೇಗ ಬರ್ತಾ ಇದೆ RV ತಿಂದಿದ್ದು ನೋಡಿ. ತಿರುಗಿಸಿ. ಹಾ ತೋರಿಸಿ ಯಶ್ವಂತ್. ಬಿ ಪ್ರೌಡ್ ಸರ್. ಬಿ ಪ್ರೌಡ್. ವೆರಿ ಗುಡ್. ಓಕೆನಾ? ಓ ದಂಡಂ ದಶಗುಣಂ ಅಂತೆ. ಯಾರ ಕೈಲಿ ಗೊತ್ತಿಲ್ಲ. ಇದಾರಲ್ಲ 4 ಜನ ಸ್ನೇಹಿತರು ಹೆಸರಲ್ಲಿ, ಅವ್ರ ಕೈನಲ್ಲೇ ತಗೊಂಬನ್ನಿ. ಹೇ ಇವಾಗ ಏನು ಮಾಡ್ತಾರೆ ಅಂದ್ರೆ ಈಗ ಇಟ್ಕೋತಾರೆ. ಇಲ್ಲಿಗೊಂದು, ಇಲ್ಲಿ ನಿಮ್ಮ ಶಕ್ತಿಯಾನುಸಾರ. ಕೋಪ ಇದ್ರೆ ಕೋಪಾನುಸಾರ, ಪ್ರೀತಿ ಇದ್ರೆ ಪ್ರೀತಿಯಾನುಸಾರ ಕೊಟ್ಬಿಟ್ಟು ದುಡ್ಡು ಕೊಡ್ತೀರ. ಶುರು ಮಾಡಿ RV ಅವರೇ. ಅದು ಇನ್ನು ಆ ಕಡೆ ಇಲ್ಲಿ ಕಂಫರ್ಟಬಲ್ ಇಲ್ಲ. ಏನೋ 6 ಹೊಡೆಯತ್ತರ. ಸರ್ ನಾವು ಕಷ್ಟ ಪಡ್ಬೇಕಂತ ಅನ್ಭವಿಸ್ತಾರೆ. ಅನ್ಭವಿಸೋರ್ಗೆ ತಡ್ಕೊಂಡು ಅನ್ಭವಿಸ್ತೀನಿ ಅಂತ ಗೊತ್ತಿಲ್ಲ ಯಾರ್ಯಾರು ಏನೇನು ಕೋಪ ಇದೆಯೋ ಅಂತ. ಪೊಸಿಷನ್ ತಗೋತಾ ಇರೋದು ನೋಡಿದ್ರೆ ಬರೀ 6 4 ಅದು ಅದಕ್ಕೆ ಈಗ ತಿಂದಿರೋದ್ರದ್ದು ಅಷ್ಟೇ. ನನ್ನ ಮೇಲೆ ಏನೋ ಕೋಪ ಇಲ್ಲ. ಅಲ್ಲಿ ಬಂದಿರೋ ಈಟಿಲ್ ರಿಲೀಸ್ ಆಗ್ತಾ ಇದೆ ಅಷ್ಟೇ. ಇಲ್ಲ ನನ್ನ ಮೇಲೆ ಏನೋ ಕೋಪ ಇಲ್ಲ ನನಗೆ. ಓಕೆ ರೆಡಿ ಸ್ಟಾರ್ಟ್. अरे रे 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 अब्बा ಯಾ ಯಾ ಅರೆ ನಿಮಗೆ ಪನಿಷ್ಮೆಂಟ್ ಸಿಕ್ಕಿದಾಗ ಯಾರೇನು ಕನ್ಸೆಷನ್ ತೋರಿಸಲ್ಲ ಮೈಂಡ್. ಶಿವು ಓಕೆ. ಅರೆ ಮುತ್ಕೊಡೋಂಗಿಲ್ಲ. ಹಾಂ 8 ಬೇಕು. ಯಾ ನನ್ನ ಮುಖ ಅಯ್ಯ ಯಾ ಕಲೆಕ್ಟ್ ಮಾಡಿ 1000 ವೆರಿ ಗುಡ್. ಓಕೆ ನಾವು ಐ ಸ್ಟಾರ್ಟ್ ವಿತ್ 2 ಅನ್ಲಕ್ಕಿ ಫಿರೋಸ್. ತಿರ್ಗ್ಸೆ ಇಲ್ಲಿ ನನಗೆ ತೋರಿಸಿ ಫಸ್ಟು. ಆಹಾ ಬಯಸದೆ ಬಂದ ಭಾಗ್ಯ. ಏನೋ ಒಂಥರ ಚೇರ್ ತರ. ಓಕೆ ಹಂಗೆ ಕೂತ್ಕೋಬೇಕು 3 ನಿಮಿಷ. ರೆಡಿ ರೆಡಿ ಸ್ಟಾರ್ಟ್. ಈರುಳ್ಳಿ ತಿಂದು ಸಂಪಾದನೆ ಮಾಡಿದ ಸುಲಭ ಅಲ್ಲಪ್ಪ RV. ಆಫ್ ಚೇರ್ ಕೂಡೋದು. ಓಕೆ ಓಕೆ ಸಾರಿ ಸಾರಿ
50 ಸೆಕೆಂಡ್ ಅಷ್ಟೇ ಆಗಿದ್ದು. ಅನ್ನಿಸ್ತಾ 3 ನಿಮಿಷ ಮಾಡ್ಬೋದು ಅಂತ? ಬಟ್ ಅಂದ್ರೆ ರೆಗ್ಯುಲರ್ ಟೈಮಲ್ಲಿ ಮಾಡ್ತೀನಿ. ಓಕೆ. ಏನಂದ್ರೆ 3 ದಿವಸ ಫುಡ್ ಇಲ್ಲ, ತಿಂದು ಹೀಟ್ ಹೋಗಿ ಆಮೇಲೆ ನಿದ್ದೆ ಇಲ್ಲದೆ ನಿದ್ದೆ ಇಲ್ಲದೆ ಒಂದೇ ಕಾರಣಕ್ಕೋಸ್ಕರ ಕೈಕಾಲು ಶಿವರಿಂಗ್ ಬಂದಂಗೆ ಕಲೆಕ್ಟ್ ಮಾಡಿ. ತಿರುಗಿಸಿ. ಓ ಮೈ ಗಾಡ್, ನಿಮಗೆ ಸಿಗ್ತಾ ಇದೆ ಏನೋ ಹಿತಾನುಭವ ಅಂತೆ. ಕಾಲೆರಡನ್ನು ಹೀಗೆ ಜೋಡಿಸಿ 50 ಬಸ್ಗೆ ಹೊಡಿ. ರೆಡಿ? ಸ್ಟಾರ್ಟ್. 1 2 3 Countdown starts. Last 10, 9, 8, 7, 6, 4, 3, 2, 1. ಶಬಾಷ್. ಇಸ್ಕೊಳ್ಳಿ 1000. ಅಬ್ಬಾ. ಓಕೆ, ಸ್ವಲ್ಪ ಸುಧಾರಿಸ್ಕೊಡಿ. ನೆಕ್ಸ್ಟ್ ಚಾಲೆಂಜ್ ಅಲ್ಲಿ ಸಿಗ್ತೀನಿ. ಓಕೆ, ಬ್ರೈಟ್ ಆಗಿರಿ. ಎದ್ದಿದ್ರೆ ಮಲಗಿದ್ರೆ ನೋಡಿ ಇದೇನ್ ಮಾಡ್ಕೊತೀರಾ. ನಿದ್ದೆ ಇಲ್ಲದೆ 46 ಗಂಟೆಗಳು. ರಿಂಗ್ ಬಿದ್ರೇನೆ ಜಾಸ್ತಿ ಏಟ್ ಆಗೋದು. ನಿಮ್ದು ಹೊಡೆದಿದ್ದು ಮೂಳೆ ಬಿದ್ದಿತ್ತು. ರಿಂಗ್ ಇತ್ತಲ್ಲ, ರಿಂಗ್ ಮೇಲೆ ಬಿದ್ದೋದು ಮೂಳೆಗೆ ಏಟಾಗಿದ್ದು. ಮೂಳೆ ಸೌಂಡ್ ಪಟ್ ಅಂತ ಬಂದಿದ್ದು. ರಿಂಗ್ ಮೇಲೆ ಬಿದ್ದಿದ್ದೆ ನಿಮ್ಗೆ ಏಟಾಗಿದ್ದು. ಹೊಡೆಸ್ಕೊಂಡು ನಾನು ಅನಿಫಿಲ್ ಗೊತ್ತಾಗಲ್ರಿ. ನೋಡಿ ನಾಳೆಗೆಲ್ಲ ಸುಟ್ಟೋಗ್ಬಿಟ್ಟಿದೆ. ಮೆತ್ತಿಗೆ ಹೊಡೆದೆ. ಏನಾಗಲ್ಲ ಕಣ. ಸರಿ ಹೆಂಗ್ ಎಷ್ಟು ಖಾರ ಆಗುತ್ತೆ. ನಾವು ಈರುಳ್ಳಿ 2 ಹೆಲ್ತಿ ಫುಡ್ಸ್. ಟೇಸ್ಟ್ ಹೆಂಗಿತ್ತಾವ ಎರಡದು? ಐ ಕ್ಯಾನ್ ಈಟ್ ರಿಯಲಿ. ಅದನ್ನ ಲಾಸ್ಟ್ ಬೈಟ್ ಆಗ್ತಾ ಇದೀನಿ, ಬಕ್ಕನ್ ಬಂತ ಆಚೆ. ಈರುಳ್ಳಿ ಹೆಚ್ಚಬೇಕಂದ್ರೆ ಎಷ್ಟು ಖಾರ ಇರ್ಬೇಕಂದ್ರೆ ತಿನ್ನಕ್ಕೆ ಎಷ್ಟು ಖಾರ ಇರ್ತದೆ ಯೋಚನೆ ಮಾಡು. ಹೇಳೋ ಸುಲಭ ಅಲ್ಲ. ನಾನಂತೂ ಈರುಳ್ಳಿ ತಿನ್ನೋದೇ ಇಲ್ಲ. ಅದು ಬರೀ ಬಾಯಲ್ಲಿ ಈರುಳ್ಳಿ ತಿನ್ನೋದು. ಒಂದು ಬಾಳೆಹಣ್ಣಿಗೆ ಹಾಕೊಂಡು ತಿನ್ನು ಅಂತಾರೆ. ಇಷ್ಟು ದಪ್ಪ ಈರುಳ್ಳಿ ಐತೆ ಅದು. ಈ 2 ಈರುಳ್ಳಿ ಏನಂದ್ರೆ 1/4 kg ಬರ್ತದೆ. ಅದು 4,000 ಇದೆ. ಅರ್ಜೆಂಟ್ ಒಂದು ಆಟೋ ಹೊಡ್ಬೇಕು. ಮೂಗೆಲ್ಲ ಕಣ್ಣೆಲ್ಲ ಉರಿತಾ ಇದೆ ಈರುಳ್ಳಿ ತಿನ್ಬಿಟ್ಟು. ಅದಕ್ಕೋಸ್ಕರ ನಿದ್ದೆ ಇಲ್ಲದೆ 48 ಗಂಟೆಗಳು. ಸೈಲೆಂಟ್ ಝೋನ್ ತಂತ್ರಕ್ಕೆ ಸಿಕ್ಕಾಪಟ್ಟೆ ತತ್ತರಿಸ್ತವ್ರೆ ನಮ್ಮ ಚಾಲೆಂಜರ್ಸ್. ಈಜು ಬರದೇ ಇರೋನ್ಗೆ ಕಡ್ಡಿನೂ ಆಸರೆ ಅಂತೆ. ತೂಕಡಿಕೆ ಬರೋರ್ಗೆ ನಿದ್ದೆ ಕೈ ಬೀಸಿ ಕರಿಯತ್ತಂತೆ. ತೂಕಡಿಸ್ತಿರೋ ನಮ್ಮ ಲಡ್ಡು ಮಲಗ್ತಾಳ, ಮೇಲೇಳ್ತಾಳ. ಒಲ್ಲವ್ರು ಯಾರು? ಭಾನುವರೆ ನೀವು 30 ಸೆಕೆಂಡ್ಸ್ ಮಲಗಿದ್ದೀರಾ. ತುಂಬ ಸಲ ಮಲಗಿದ್ದೀರಾ 30 ಸೆಕೆಂಡ್ಸ್ ಆದಮೇಲೆ. ನಿಮ್ಮ ಚಾಲೆಂಜ್ ಜರ್ನಿ ಇಲ್ಲಿಗೆ ಮುಗ್ದಿದೆ. ನೀವು ಇಲ್ಲಿ ಬಂದು ಮಲ್ಕೋಬೋದು.
ಚಾಲೆಂಜಸ್ ನಿಮ್ಮದು ಸೈಲೆಂಟ್ ಝೋನ್ ಇನ್ನೂ ಕಂಟಿನ್ಯೂ ಆಗುತ್ತೆ. ನಿದ್ದೆ ಇಲ್ಲದೆ 49 ಗಂಟೆಗಳು. ನಿಮ್ಮ 4 ಜನದಲ್ಲಿ ಯಾರು ಮಲಗಿದ್ರಿ ಅನ್ಸುತ್ತೆ? ಯಶ್ವಂತ್, ನೀವು? ಒಂದ್ಸರಿ ಕಣ್ಮುಚ್ಚಿ ಒಂದು ಕಣ್ಣು ಒರೆಸ್ಬಿಟ್ಟು ತೆಗ್ದೆ, ಗೊತ್ತಿದೆ ಅಷ್ಟೇ. ಆಗಲಿಂದ ಕಣ್ಣು ಮುಟ್ಕೊಂಡೇ ಇದ್ದೀನಿ. ನನಗೆ 10 ಸೆಕೆಂಡ್ಸ್ಗಿಂತ ಜಾಸ್ತಿ ಕಣ್ಣು ಮುಚ್ಚಿದ್ರಿ. 17 ಸೆಕೆಂಡ್ಸ್. ಹೌದಾ? ಸೊ ಯು ಆರ್ ಎಲಿಮಿನೇಟೆಡ್. ಚಾಲೆಂಜರ್ಸ್, ನಿಮ್ಮ ಸೈಲೆಂಟ್ ಝೋನ್ ಆಕ್ಟಿವಿಟಿ ಇಲ್ಲಿ ಬ್ರೇಕ್ ಆಗ್ತಾ ಇದೆ. ನಮ್ಮ ಪುಟ್ಟಿ ಅಂತೂ ಮಲ್ಕೊಂತು. ಪಾಪಜಿ ಹಿಂಗೆ ಹಿಂಗೆ ಆ 400 ರೂಪಾಯಿ ಕೊಟ್ಟು ನೀರು 4,000 ಕೊಟ್ಟು ನೀರು ತರಿಸ್ತಿರ್ಲಿಲ್ಲ. ಏನೋ ಅನಿವಾರ್ಯ ಅಂದ್ಬಿಟ್ಟು ತರಿಸ್ಬಿಟ್ಟೆ. ಇಲ್ಲ ಅಂದರೆ ತರಿಸಿರ್ಲಿಲ್ಲ ಅಂದರೆ ಇನ್ನೂ ನಾನು 92,000 ಹಂಗೆ ಇರುತ್ತೆ. 88,000 ಆಗುತ್ತೆ. ಇವ್ರ ಲೆವೆಲ್ಗೆ ಬಂದ್ಬಿಟ್ಟೆ ನಾನು. ಇವ್ರದ್ದೆಲ್ಲ ಎಷ್ಟೈತೆ? ಅವ್ರು ಜಾಸ್ತಿ 93. ಅದೇ 88. ಏನಾಗಲಿ ಅವಳಿಗೊಂದು ಫೈಟ್ ಕೊಡು ಅಷ್ಟೇ. ನನಗೆ ಬೇಜಾನ್ ಎಲ್ಲ ಕಡೆ ಒಳ್ಳೆ ನಾ ಇರ್ದಂಗೆ ಅವಳೆ ಕೊಡ್ಬೇಕಷ್ಟೇ. ಆರಾಮಾಗಿರೋ ಹಂಗಂತಲ್ಲ ಯಾರಿಗಾದ್ರು ನನಗೇನು ಗೊತ್ತಾ, ಶಿವಗಿಲ್ಲಿ ದೇವ್ರ ಮೇಲೆ ನನಗೂ ನನಗೆ ಒಂಚೂರು ದುಃಖ ಆಗಲ್ಲ. ಸೀರಿಯಸ್ ಆಗಿ ಹೇಳ್ತೀನಿ. ಇವಳು ಮಾತ್ರ ಎಲ್ಲೋದ್ರೂ ಕಾಂಟ್ರವರ್ಸ್ತೀನಿ. ಕ್ಯಾಮ್ರಾ ನೋಡಿದಾಗ ಎಲ್ಲ ಹೋಗಿ ನಿಂತ್ಕೊ ಹ್ಞೂ ಅನ್ನೋ ಇದೇ ಆಗ್ಬಿಟ್ಟೈತೆ ಇವಳು ಬಾಳು. ಏನಕ್ಕೆ ಇರಲ್ಲ. ನಮ್ಮ ಲಡ್ಡು ನೋಡು ಕ್ಲೀನಾಗಿ ಮಾಡಿ ಬಂದ್ಲು, ಹೇಗೆ ಮಾಡಲು ಹೋದ್ಲು ಬಂದು ಫುಲ್ ಬೆಳೆಯೋ ದೆವ್ವ ಬಿಡೋಂಗೆ ಆಗಿಸ್ಬಿಟ್ಲು. ಅಷ್ಟೇ, ನೀವು ಆಡ್ಕೊಳ್ಳಿ. ನನಗೆಲ್ಲ ಸೀರಿಯಸ್ ಆಗಿ ಕರೆಕ್ಟಾಗಿ 10 ನಿಮಿಷ ನಾನು ಪಕ್ಕ ನಿದ್ದೆ ಮಾಡ್ತೀನಿ. ನಾನು ಇಲ್ಲೇ ಹೇಳ್ಬಿಡ್ತೀನಿ ನೋಡು. ಏನು ಟ್ರೈ ಮಾಡಿದ್ನು? ಫ್ರೈ ಎಲ್ಲ ಏನು ಇಲ್ಲವೇ ಇಲ್ಲ. ಪಕ್ಕ ನಾನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ನಾನು ಫುಲ್ ಲೆವೆಲ್ ಬಂದಿದ್ದೀನಿ. ಕ್ಲೀನಾಗಿ ಮಲಗೋದೆ ಇವಾಗ. ಪಕ್ಕ ನೋಡು ಕರೆಕ್ಟಾಗಿ 10 ನಿಮಿಷ ಮಲಗ್ತೀನಿ. ಪ್ರೋಗ್ರಾಮ್ ಬರೋಕ್ಕಿಂತ ಮುಂಚೆ 3 ದಿವಸ ಆಲ್ರೆಡಿ ಸ್ಟ್ರೆಸ್ ಆಗಿದೆ. ಆಮೇಲೆ ಅಲ್ಲೇ 2 ದಿವಸ ನಿದ್ದೆ ಇರಲಿಲ್ಲ. ಇಲ್ಲಿ ಆಲ್ರೆಡಿ 3 ದಿವಸ, ಆಲ್ಮೋಸ್ಟ್ 5 ಡೇಸ್ ಆಗೋಯ್ತು. ಇನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಇನ್ನು ಸಿಲ್ಲಿ ರೀಸನ್ಸ್ ಎಲ್ಲ ಕೊಟ್ಟು ಅದು ಇದೆಲ್ಲ ಏನಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ಟೀ ಆರ್ಡ್ರ್ ಮಾಡಿದೆ. ಟೀಯನ್ನು ಬಂದರೆ ಕುಡಿದ್ರೆ ಒಂದು ಅರ್ಧ ಗಂಟೆ ಎಕ್ಸ್ಟೆಂಡ್ ಆಗ್ಬೋದು ಅಂತ ಐಡಿಯಾ ಆಗಿದೆ. ಬಟ್ ಟೀ ಬರೋ ಚಾನ್ಸಸ್ ಇನ್ನೂ ಲೇಟ್ ಇದೆ ನನಗೆ ಗೊತ್ತಿರೋಂಗೆ. ಅದಕ್ಕೆ ಆರಾಮಾಗಿ ಹೋಗಿ ಮಲ್ಕೊತಾ ಇದ್ದೀನಿ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಸೆಲ್ಫ್ ಸೂಸೈಡ್ ನಾನೇ ಮಾಡ್ಕೊತಾ ಇದ್ದೀನಿ ಬೇಕಂತ. ಅದಕ್ಕೆ ಹೋಗ್ತಾ ಇದ್ದೀನಿ. ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂದಂಗೆ ವಾಣಿ ಜೊತೆ ವಾರ್ ಆಡ್ತಿದ್ದ ಆರ್ವಿ ನಿದ್ರೆ ಬಂದಿದ್ದೆ ತಡ ಕಾಲ್ ಚಾಚ್ಕೊಂಡು ಮಲಗೇ ಬಿಟ್ಟ. ಅರ್ವಿ ಪಕ್ಕದ ರೂಮಲ್ಲಿ ಎಲ್ಲರೂ ನೀವು 3 ಜನ ಸಪ್ರೇಟಾಗಿ ಮಲ್ಕೊಳ್ರಪ್ಪ. ನೋಡ್ತಾ ನಮಗೂ ನಿದ್ದೆ ಬರ್ತದೆ. ಯಾರದನ್ನಾದರೂ ಕಳಿಸಿ, ಇಲ್ಲ ನೀವು ಯಾರಾದರೂ ಬರ್ತೀರಾದರೂ ಬನ್ನಿ. ಬಂದು ನಮ್ಮ ಹತ್ರ ಒಂಚೂರು ಕಷ್ಟ ಸುಖ ಮಾತಾಡ್ಕೊಂಡು ರಾಜೇಶ್ ಸರ್ ಇದ್ರೆ ಅವ್ರನ್ನ ಕಳಿಸಿ ಏನಮ್ಮ ಹೆಂಗಿದ್ದೀರಾ ಎತ್ತ ಒಂಚೂರು ಮಾತಾಡ್ಸ್ಕೊಂಡು ಹೋಗಿ. ನಾವಿಬ್ಬರೇ ಪ್ಯಾದೆ ಹೇಳ್ತಾರ ಹಂಗೆ ಓಡಾಡ್ತಾ ಇದ್ದೀವಿ.
ನಿಜ ಹಿಂಗೆ ಓಡಾಡ್ತೀವಿ ನಿಜ ಪ್ಯಾದೆಗಳಿರ್ತಾರೋ ಅವ್ರು ಇವರು ಯಾರು ಅಂತ ಓಡಾಡ್ತೀವಿ ಯಾರಾದರೂ ಬಂದರೆ ತಾನೆ ಅದು ಬೇರೆ 3 ಜನ ನೀವು ಲೇಟ್ ಬಿಡಿದಿರ ಹಾಂ ಅದು ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತವ್ರೆ ಎಲ್ಲ ನಮಗೆ ಟೆಂಪ್ಟ್ ಬೇರೆ ಆಗ್ತದೆ ಅವ್ರನ್ನ ಒಂಚೂರು ಬೇರೆ ಕಡೆ ಮಲಗಿಸಿದ್ರೆ ಆಗಲ್ವಾ ಹಾಂ ಬೇರೆ ಯಾವ್ದಾರು ರೂಮಲ್ಲಿ ಮಲಗಿಸೋ ಥರ ಏನಾರು ಇದ್ರೆ ಒಂಚೂರು ನೋಡಿ ಪ್ಲೀಸ್. ಬೆನ್ನಿಗೆ ಬಿದ್ದು ಬೇತಾಳ್ದಂಗೆ ನಿದ್ದೆ ಒಕ್ಕರ್ಸಿದ್ದೆ ಬಂತು. ವಾಣಿ ಒದ್ದಾಟನ ಪಾಪ ನೀವೇ ನೋಡಿ. ಯಶವಂತ್, ಗುಡ್ ಮಾರ್ನಿಂಗ್. ಬಾನು, ಗುಡ್ ಮಾರ್ನಿಂಗ್. ಆರ್ವಿ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಬಾಯ್ ಸರ್. ಬಾನು, ಏನಾಯ್ತು? ತುಂಬಾ ಕಂಟ್ರೋಲ್ ಮಾಡಿದೆ, ನಿದ್ದೆ ಮಾಡಬಾರ್ದು ಅಂತ. ನೀವು ಯಾವಾಗ ಸೈಲೆಂಟಾಗಿ ಕುತ್ಕೋ ಅಂದ್ರೋ, ಯಾರ ಜೊತೆನೂ ಮಾತಾಡದೆ ಯಾವಾಗ ನಿದ್ದೆ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಆರ್ವಿ, ಏನಾಯ್ತು ಅಂದರೆ ಉರಿ ಜಾಸ್ತಿ ಫುಲ್ ಉರಿ, ಮೂಗೆಲ್ಲ ಉರಿತಾನೆ ಇದೆ, ನೀರು ಬರ್ತಾನೆ ಇತ್ತು. ಹಂಗ ಓಡಾಡ್ಕೊಂಡೆಲ್ಲ ಕಂಟ್ರೋಲ್ ಮಾಡಿದೆ. 1 ಪಾಯಿಂಟ್ ತಡಿಲೇ ಇಲ್ಲ, ಕಣ್ಣೆಲ್ಲ ಫುಲ್ ಇನ್ನೂ ಉರಿತಾನೆ ಇದೆ. ನಾನು ಇನ್ಮೇಲೆ ಇರೋಕ್ಕಾಗಲ್ಲ, ಐ ಆಮ್ ಕ್ವಿಟಿಂಗ್ ಅಂದ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಬಂದು ಮಲ್ಕೊಂಡೆ. ಯಶವಂತ್ ಸರ್ ಯಾವ ಗಳಿಗೆಯಲ್ಲಿ ಒಂದು ಸ್ವಲ್ಪ ಹಿಂಗೆ ಅಂದಿರೋದು 17 ಸೆಕೆಂಡ್ಸ್ ಹೋಗ್ಬಿಟ್ಟಿತ್ತಂತೆ. ಜಸ್ಟ್ ಅವ್ರು ಬಂದು ಹೇಳಿದಾಗ ಶಾಕು. ಇವ್ರನ್ನೆಲ್ಲ ನೋಡಿ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್. ಜಸ್ಟ್ ನಾನು ಕಣ್ಣು ಹಿಂಗೆ ಅಂದಿದ್ದೀನಿ ಅಂತ ಅನ್ಸಿದ್ರೆ ಅಷ್ಟೇ. ಆರ್ವಿ ಅವರು ಏನೋ ಶಿವ ಅವ್ರು ಗೆಲ್ಬೇಕು ಅಂತ ಆಸೆ ಪಟ್ಟಿದ್ರಂತೆ. ಎಕ್ಸಾಕ್ಟ್ಲಿ, ದಟ್ ಇಸ್ ಫಾರ್ ರೀಸನ್ ನಾನು ಹೇಳ್ದೆ. ಐ ಗೇವ್ ಎ ಜೆನ್ಯೂನ್ ರೀಸನ್, ಐ ಥಿಂಕ್ ಸೊ. ಏನು? ಬೀಯಿಂಗ್ ನಾರ್ಮಲ್ ಪೀಪಲ್, ಸ್ಕೂಲ್ಗಳಾಗಲಿ ಇಲ್ಲ ಕಾಲೇಜು ಇಲ್ಲ ಪಬ್ಲಿಕ್ ಫಂಕ್ಷನ್ಸಲ್ಲಿ ಎಲ್ಲನೂ ನಾವು ನಮ್ದು ಏನು ಬೇಕೋ ನೀಡ್ಸ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಫಂಡ್ಸ್ ಕಲೆಕ್ಷನ್ ಮಾಡ್ಬೋದು, ಫ್ರಾಂಕ್ಲಿ ಸ್ಪೀಕಿಂಗ್. ಬಟ್ ಅವ್ರು ಅಂದರೆ ದೇ ಆರ್ ಕವರ್ಡ್. ಸೊಸೈಟಿಗೆ ಬರೋಕ್ಕೆ ಆಚೆ ಕಡೆ ಭಯ ಬೀಳ್ತಾ ಇದ್ದಾರೆ. ಕರೆಕ್ಟ್. ಶಿವ ಮೂಲಕ ಇನ್ ಸಿಂಗಲ್ ಶಾರ್ಟ್ ವಿ ಆರ್ ಡೊನೇಟಿಂಗ್ ಎ ಬಿಗ್ ಅಮೌಂಟ್ ಅಲ್ವಾ. ಸೊ ದಟ್ ಐ ಗಿವ್ ಎ ಜೆನ್ಯೂನ್ ರೀಸನ್. ಶಿವ ಗೆದ್ರೆ ದಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಅಷ್ಟೇ. ಓಕೆ ಶಿವು, ಜವಾಬ್ದಾರಿ ಇದೆ. ಯಾರೋ ಆಸೆ ಪಟ್ಟಿದ್ದಾರೆ ಬೈಕೆ ಇದೆ ಗೆಲ್ಲಬೇಕು ಅಂತ. ಏನೇನು ಆಸೆ ಕನಸುಗಳನ್ನೆಲ್ಲ ಹೊತ್ಕೊಂಡು ಬಂದಿದ್ರೋ ಅಥವಾ ನೀವು ಹೊತ್ಕೊಂಡು ತಿರುಗ್ತಾ ಇದ್ದೀರೋ ಎಲ್ಲ ನೆರವೇರಲಿ. ನೋ, ಗುಡ್ ಲಕ್ ಟು ಎವ್ರಿಬಡಿ. ವಿಶ್ ಮಾಡಿ ಅವರಿಬ್ಬರಿಗೂ. ಬರ್ತೀನಿ ನಾನು ಚಾಲೆಂಜ್ ಜೊತೆಗೆ, ನೋಡೋಣ ಯಾರು ಗೆಲ್ತಾರೆ ಅಂತ. ಶಿವಗೊಂದು ಸ್ಟ್ರಾಂಗ್ ಸಪೋರ್ಟ್ ಒಬ್ಬರಿದ್ದಾರೆ. ಅಂದ್ರೆ ನಾನಿದ್ರು ಏನೋ ಒಂದು ಕಾಸ್ ಆಗುತ್ತೆ, ಅವ್ನಿಗಿದ್ರು ಒಂದು ಏನೋ ಒಂದು ಕಾಸ್ ಆಗುತ್ತೆ. ಖಂಡಿತವಾಗ್ಲೂ ಒಳ್ಳೆ ಸೂಪರ್, ಒಳ್ಳೆಯದು. ನಿದ್ದೆ ಇಲ್ಲದೆ 50 ಗಂಟೆಗಳು. ನಮ್ಮ ಟೀಮಲ್ಲಿ ಎಕ್ಸ್ಪೆಕ್ಟ್ ಮಾಡದೇ ಇರೋ ಜೋಡಿನ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವಿಬ್ರು ಇಲ್ಲಿರ್ತೀವಿ ಅಂತ. ಯಾರು ಮಾಡೇ ಇಲ್ಲ ನಾವಿಬ್ರು ಇಲ್ಲಿರ್ತೀವಿ ಅಂತಂದು. ಯಾರು ಅಂದ್ಕೊಂಡಿರ್ಲಿಲ್ಲ. ಅಂದ್ಕೊಂಡಿರ್ತಿದ್ದು ಫಸ್ಟು ಇವನು ಅರ್ವಿ ಕೀರ್ತಿ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನಿದ್ದೆ ಇಲ್ಲದೆ 51 ಗಂಟೆಗಳು.
ಆಸೆ ಪಟ್ಟಿರೋ ಥರ ಶಿವು ಗೆಲ್ತಾನೋ ಅಥವಾ RV ವೈರಿ ವಾಣಿ ಗೆಲ್ತಾಳೋ ನೀವೇ ಕಾದು ನೋಡಿ. ಈಗ ನಾನು ಬಂದಿರೋದು ಇಬ್ಬರಿಗೂ ಚಾಲೆಂಜ್ ಕೊಟ್ಟು, ಒಬ್ಬರಿಗೆ ಅಡ್ವಾಂಟೇಜ್ ಕೊಟ್ಟು ಇನ್ನೊಬ್ಬರಿಗೆ ಡಿಸ್ಅಡ್ವಾಂಟೇಜ್ ಕೊಡಕ್ಕಲ್ಲ, ಒಬ್ಬರನ್ನ ಪರ್ಮನೆಂಟ್ ಆಗಿ ಇಲ್ಲಿಂದ ಕಳಿಸೋದು. ನಾನೇ ಅನ್ಕೊಳ್ತೀನಿ. ಯಾರು? ನಾನೇ ಅನ್ಕೊಳ್ತೀನಿ. ಇಬ್ರು ನೀವೇ ಅನ್ಕೊಂಡಿದ್ದಾರೆ. ಡಿಸೈಡ್ ಮಾಡಿ. ಟಾಸ್ ಹಾಕ್ಲಾ? ಬಟ್ ಏನು ಮಾಡೋಕ್ಕಾಗಲ್ಲ, ಇಬ್ರು ಉಳ್ಕೊಂಡಾಗ ಒಬ್ಬರನ್ನ ಉಳಿಸ್ಕೊಳ್ಳೋದು ಮಾತ್ರ ನನ್ನ ಕರ್ತವ್ಯ. ಇಲ್ಲಿ ತನಕ ಬಂದು 52 ಗಂಟೆ ಎದ್ದು ಒಂದಷ್ಟು ದುಡ್ಡನ್ನು ಉಳಿಸ್ಕೊಂಡು ಬಟ್ಟೆ ಕಟ್ಟಿ ನಿದ್ದೆಗೆಟ್ಟು ಈ ಚಾಲೆಂಜಿನ ಈ ಸಂಚಿಕೆಯಿಂದ ಹೊರಗಡೆ ಹೋಗ್ತಾ ಇರೋದು ಇಲ್ಲಿ ತನಕ ಬಂದು ಇಬ್ರು ಉಳ್ಕೊಂಡು ಏನ್ ಅನ್ನಿಸ್ತಾ ಇದೆ? ಗೆದ್ದಿರೋದಕ್ಕೆ ಖುಷಿ ಇದೆ, ಬಟ್ ಎಲ್ಲೋ ಒಂದ್ ಕಡೆ ನನಗೂ ಬೇಜಾರಿದೆ. ಬಟ್ ನಂದು ಫಾಲ್ಟ್ ಇರೋದ್ರಿಂದ ಐ ಕ್ಯಾನ್ ಅಕ್ಸೆಪ್ಟ್ ಇಟ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ನಿಮ್ಮ ಎಲ್ಲ ಕನಸುಗಳು ಈಡೇರಲಿ. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತಿದೆ ಸರ್. ಇದು ನನ್ನ ಲೈಫ್ನಲ್ಲಿ ಈ ಚಾಲೆಂಜನ್ನು ಮರೆಯಲಾರ್ದಂಥ ಒಂದು ಚಾಲೆಂಜಿಂಗ್. ಮತ್ತು ನಾನು ಪ್ರಥಮವಾಗಿ ನನ್ನ ಲೈಫ್ನಲ್ಲಿ ದೊಡ್ಡ ಚಾಲೆಂಜ್ ತೊಗೊಂಡು ಗೆದ್ದಿರೋದು ನನಗೆ ಹೆಮ್ಮೆ ಅನಿಸುತ್ತೆ ಸರ್. ಎಷ್ಟು ದುಡ್ಡನ್ನ ಉಳಿಸ್ಕೊಂಡಿದ್ದೀರಾ? 84. ಕಂಗ್ರ್ಯಾಚುಲೇಷನ್ಸ್. ನೀವು ನಮ್ಮ ಈ ಚಾಲೆಂಜ್, ಈ ಸಂಚಿಕೆಯ ಚಾಲೆಂಜ್ನ ಸ್ಪೆಷಲ್ ಮಾಡಿದ್ದೀರಾ. ಬಿಕಾಸ್ ನೀವೊಬ್ಬರು ಸ್ಪೆಷಲ್ಲು ನಮ್ಮ ಇಡೀ ಚಾಲೆಂಜ್ ಶೋಗೆ. ಆ್ಯಂಡ್ ನೀವು ಇನ್ನಾಗಿರೋದು ನಮಗೊಂಥರ ಸ್ಪೆಷಲ್. ಓಕೆ, ನಿಮ್ಮ ಆಸೆ ನೀವೇನೇನು ಅನ್ಕೊಂಡಿದ್ರೆ ಎಲ್ಲ ಈಡೇರಲಿ. ಒಳ್ಳೇದು ಮಾಡಲಿದ್ದೇವೆ ನಿಮಗೆ. ಓಕೆ ಕಿನ್ನರಿ, ಇವತ್ತಿನ ಈ ನಮ್ಮ ಸ್ಪೆಷಲ್ ಚಾಲೆಂಜ್ನ ಮುಗಿಸೋಕೆ ನನಗಂತೂ ಬಹಳ ಖುಷಿ ಆಗ್ತಾ ಇದೆ. ಕೆಲವರು ಕಾಸ್ಗೋಸ್ಕರ ಈ ನಮ್ಮ ಚಾಲೆಂಜ್ಗೆ ಬರ್ತಾರೆ, ಇನ್ನು ಕೆಲವರು ಇಂಗ್ಲಿಷ್ನ ಕಾಸ್ಗೋಸ್ಕರ ನಮ್ಮ ಚಾಲೆಂಜ್ಗೆ ಬರ್ತಾರೆ. ಅದು ಕಾಸ್ ಆಗಿರಲಿ ಅಥವಾ ಇಂಗ್ಲಿಷ್ನ ಕಾಸ್ ಆಗಿರಲಿ, ನಮ್ಮ ಚಾಲೆಂಜ್ ಒಂದೇ. ಎದ್ದಿದ್ರೆ ಮಾತ್ರ ಕಾಸು ಕಾಸು, ಇದ್ದಿದ್ರೆ ಲಾಸು. ಇವತ್ತಿನ ಸಂಚಿಕೆ ಇಷ್ಟ ಆಗಿದೆ. ಮುಂದಿನ ಸಂಚಿಕೆ ಬರ್ತೀನಿ ಮತ್ತೆ 6 ಜನ ಹೊಸ ಎಂಟರ್ಟೈನ್ಮೆಂಟ್. ಟಿಲ್ ದೆನ್ ಬಾಯ್, ಗುಡ್ ನೈಟ್.